ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಶಿವಕುಮಾರ್. ಗುಡ್ ಪೀಪಲ್, ದೇ ಗಿವ್ ಮೋರ್, ದೇ ಕೇರ್ ಮೋರ್, ದೇ ಲವ್ ಮೋರ್, ಬಟ್ at the end, they are used more and respected less. ಯಾಕೆ ಹೀಗಾಗತ್ತೆ? ಯಾವತ್ತಾದರೂ ಒಂದ್ಸಲ ಯೋಚನೆ ಮಾಡಿದ್ದೀರಾ? ಇವತ್ತಿನ ನನ್ನ ವಿಚಾರ ಗುಡ್ ಪೀಪಲ್. ಯಾಕೆ ಅಂತ ಹೇಳಿದ್ರೆ, ಸಮಯವನ್ನು ಕೊಡ್ತೀವಿ, ಪ್ರೀತಿಯನ್ನು ಕೊಡ್ತೀವಿ, ಹೆಚ್ಚು ಕೇರ್ ಮಾಡ್ತೀವಿ, ಇನ್ನೂ ಹೆಚ್ಚು ಅಂದರೆ ಹಣವನ್ನು ಸಹ ಕೊಡ್ತೀವಿ. ಆದರೆ ತುಂಬ ರೇರ್ ಆಗಿ ನಮಗದು ವಾಪಸ್ ಸಿಗುತ್ತೆ. ಆ ಸಂದರ್ಭದಲ್ಲಿ ನಮಗೆ ನಾವು ದೂಷಣೆ ಮಾಡ್ಕೊಳ್ತೀವಿ, ನಮಗೆ ನಾವು ಬೇಜಾರು ಮಾಡ್ಕೊಳ್ತೀವಿ, ಹಾಗೆ ಎಷ್ಟೋ ಸಂದರ್ಭಗಳಲ್ಲಿ ಕುಗ್ಗಿ ಹೋಗ್ತೀವಿ. ಸೊ ಹಾಗಾಗಿ ಇವತ್ತು ನಾನು ಮಾತನಾಡ್ತಾ ಇರುವಂಥ ವಿಚಾರ, ಗುಡ್ ಪೀಪಲ್ ಆರ್ ಯೂಸ್ಡ್ ಮೋರ್, ರೆಸ್ಪೆಕ್ಟೆಡ್ ಲೆಸ್. ಯಾಕೆ ಹೀಗಾಗತ್ತೆ ಅದನ್ನ ಪುಟ್ಟ ಕಥೆಗಳ ಮೂಲಕ ನಾವು ಅರ್ಥ ಮಾಡ್ಕೊಳ್ಳೋಣ. ಶುಗರ್ ಕೇನ್ ಎಲ್ಲರಿಗೂ ಗೊತ್ತು, ನಿಮಗೂ ಗೊತ್ತು, ನನಗೂ ಗೊತ್ತು, ಹೌದಲ್ವಾ? ಹಾಗಾಗಿ ಈ ಶುಗರ್ ಕೇನಿಂದ ನಾವೇನಪ್ಪ ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ, ಇಟ್ ಈಸ್ ಫುಲ್ ಆಫ್ ಜ್ಯೂಸ್, ಇಟ್ ಈಸ್ ಫುಲ್ ಆಫ್ ಸ್ವೀಟ್ನೆಸ್, ಹೌದಲ್ವಾ? ಅದನ್ನು ಹೆಚ್ಚು ಹೆಚ್ಚು ಬಳಸ್ತೀವಿ, ಅದನ್ನು ಹೆಚ್ಚು ಹೆಚ್ಚು ಕುಡಿತೀವಿ. ಅದಾದ ನಂತರ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಎಷ್ಟು ಬೇಕಷ್ಟು ಸ್ಕ್ವೀಸ್ ಮಾಡಿ ಅದನ್ನು ಬಿಸಾಡ್ಬಿಡ್ತಾರೆ, ಹೌದಲ್ವಾ? ಅದೇ ರೀತಿಯಲ್ಲಿ ಇಲ್ಲಿ ನಮ್ಮ ಈ ಕ್ಯಾಲ್ಕುಲೇಷನ್ ವರ್ಲ್ಡ್ ಅಂತ ಕರಿತೀನಿ ನಾನು, ಈ ಕ್ಯಾಲ್ಕುಲೇಷನ್ ಯುಗದ ರಿಯಾಲಿಟಿ ಏನಪ್ಪ ಅಂತ ಹೇಳಿದ್ರೆ, ಗುಡ್ ಪೀಪಲ್ ಆರ್ ಯೂಸ್ ಲೈಕ್ ಶುಗರ್ ಕೇನ್ ಆ್ಯಂಡ್ ಥ್ರೋನ್ ಅವೇ. ಹೌದು, ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ, ಒಳ್ಳೆ ವ್ಯಕ್ತಿಗಳು ತಮ್ಮ ಸಮಯವನ್ನು ಕೊಡ್ತಾರೆ, ತಮ್ಮ ಪ್ರೀತಿಯನ್ನು ಕೊಡ್ತಾರೆ, ತಮ್ಮ ಎನರ್ಜಿನ ಕೊಡ್ತಾರೆ, ಹಾಗೆ ಕೇರ್ ಮಾಡ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ, ಮತ್ತೆ ಅದು ಅವ್ರಿಗೆ ವಾಪಸ್ ಸಿಗೋದಿಲ್ಲ. ಅವ್ರನ್ನ ಈ ಕಬ್ಬಿನ ಒಂದು ಜಲ್ಲನ್ನು ಹೀರಾದ ನಂತರ, ರಸವನ್ನು ಹೀರಾದ ನಂತರ ಹೇಗೆ ಬಿಸಾಕ್ತಾರೆ ಹಾಗೆ ಬಿಸಾಡ್ಬಿಡ್ತಾರೆ. ಅದು ಇವತ್ತಿನ ರಿಯಾಲಿಟಿ ಮತ್ತು ವಾಸ್ತವ. ಹಾಗಾಗಿ ನಾನು ಹೇಳುವಂಥದ್ದು ಇಲ್ಲಿ, ಸ್ವೀಟ್ನೆಸ್ ಇರಲಿ, ಆದರೆ ಯಾವತ್ತೂ ನಮ್ಮನ್ನು ಬಿಸಾಡಬಾರ್ದು. ಆ ರೀತಿ ಒಂದು ಸನ್ನಿವೇಶವನ್ನು ಗುಡ್ ಪೀಪಲ್ ತಂದ್ಕೋಬೇಡಿ ಅಂತ ಹೇಳ್ತೀನಿ. ಇನ್ನೊಂದು ಪುಟ್ಟ ಕತೆ. ಕಾಲೇಜ್ನಲ್ಲಿ ಒಬ್ಬ ಯುವಕ ಎಲ್ಲರಿಗೂ ಸಹಾಯ ಮಾಡ್ತಾ ಇರ್ತಾನೆ. ಹಣದ ಸಹಾಯ, ಗೊತ್ತಿಲ್ಲ ಅಂದರೆ ಹೇಳ್ಕೊಡುವಂಥದ್ದು, ನೋಟ್ಸ್ ಕೊಡುವಂಥದ್ದು, ಹಾಗೆ ಕೇಳಿದಂಥ ಎಲ್ಲ ರೀತಿಯ ಸಹಾಯಗಳನ್ನು ಆ ಹುಡುಗ ತನ್ನ ಕಾಲೇಜಿನಲ್ಲಿರುವಂಥ ಪ್ರತಿಯೊಬ್ಬರಿಗೂ ಮಾಡ್ತಾ ಇರ್ತಾನೆ. ಆದರೆ ಅವನ ತಂದೆ ಹುಷಾರು ತಪ್ತಾರೆ. ಆವಾಗ ಮತ್ತೆ ಅವನು ಯಾರಿಗೆಲ್ಲ ಸಹಾಯ ಮಾಡಿದ್ದ ಅವ್ರು ಯಾರೂ ಸಹ ವಾಪಸ್ ಬಂದು ಅವನಿಗೆ ಸಹಾಯನ ಮಾಡಲ್ಲ. ಆಗ ಅವನಿಗೆ ರಿಯಲೈಸ್ ಆಗುತ್ತೆ, ನಾನು ಏನನ್ನು ಕೊಡಬೇಕಾಗಿತ್ತು, ಏನನ್ನು ಮಾಡಬೇಕಾಗಿತ್ತು ಅಂತ. ಸೊ ವಾಸ್ತವದಲ್ಲಿ ಆಗ್ತಾ ಇರುವಂಥದ್ದೇ ಅದು. ಹಾಗಾಗಿ ಒಳ್ಳೆಯ ವ್ಯಕ್ತಿಗಳು, ನೀವು ಸಹಾಯ ಮಾಡೋದಕ್ಕಿಂತ ಮುಂಚೆ ಯಾರಿಗೆ ಮಾಡ್ತಾ ಇದ್ದೀರಾ, ಯಾತಕ್ಕೆ ಮಾಡ್ತಾ ಇದ್ದೀರಾ ಅನ್ನೋದನ್ನು ನೀವು ತಿಳ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ, ಅವರ ಒಂದು ಅವಶ್ಯಕತೆ ಮುಗಿದ ನಂತರ ನಿಮ್ಮನ್ನು ಬಿಟ್ಟೋಗೋರೇ ಹೆಚ್ಚು. ಎಷ್ಟೋ ಸಂದರ್ಭಗಳಲ್ಲಿ ನಿಮ್ಮನ್ನೇ ಬ್ಲೇಮ್ ಮಾಡಿ, ನೀವೇ ಸರಿ ಇಲ್ಲ ಅಂತ ರೀತಿ ಹೇಳಿ ಬಿಟ್ಟೋಗೋರೇ ಹೆಚ್ಚು ಆಗಿರ್ತಾರೆ ಈ ಪ್ರಸ್ತುತ ಕ್ಯಾಲ್ಕುಲೇಷನ್ ಯುಗದಲ್ಲಿ. ಹಾಗಾಗಿ ನೀವು ಸಹಾಯ ಮಾಡುವ ಮುನ್ನ, ನೀವು ಏನಾದರೂ ಪ್ರೀತಿ ತೋರಿಸುವ ಮುನ್ನ, ಹಣ ಕೊಡುವ ಮುನ್ನ ಸ್ವಲ್ಪ ಯೋಚಿಸಿ. ಯಾಕೆ ಅಂದರೆ, ಯು ಆರ್ ದ ಗುಡ್ ಪೀಪಲ್. ತುಂಬ ಸಲ ಈ ಕಥೆನ ಕೇಳಿರ್ತೀರ, ವುಡ್ ಕಟರ್ ಆ್ಯಂಡ್ ಅ ಟ್ರೀ. ಅಂದರೆ ಒಂದು ದೊಡ್ಡ ಮರ ಇತ್ತು. ಆ ಮರ ಅಲ್ಲಿ ಬಂದು ನಿಂತ್ಕೊಂಡಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಹಣ್ಣನ್ನು ಕೊಡ್ತಾಯಿತ್ತು, ನೆರಳನ್ನು ಕೊಡ್ತಾಯಿತ್ತು, ಗಾಳಿಯನ್ನು ಕೊಡ್ತಾಯಿತ್ತು. ಆದರೆ ಒಂದು ದಿನ ಒಬ್ಬ ವ್ಯಕ್ತಿ ಬಂದು ಆ ಮರವನ್ನೇ ಕಡ್ದು ಹಾಕ್ಬಿಡ್ತಾನೆ. ಅಂದರೆ
ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಗುಡ್ ಪೀಪಲ್ ಆರ್ ಲೈಕ್ ಅ ಟ್ರೀ. ಅಂದರೆ ಎಷ್ಟೆಲ್ಲ ಕೊಡ್ಬೋದು ಅಂತ ಹೇಳಿದ್ರೆ, ಎಲ್ಲಿ ತನಕ ಅಂದರೆ ಅವರನ್ನು ಡಿಸ್ಟ್ರಾಯ್ ಮಾಡೋ ತನಕ, ಹಾಗೆ ಅವ್ರ ಹತ್ರ ಏನು ಇಲ್ಲ ಅನ್ನೋ ತನಕನೂ ಕೊಡ್ತಾನೆ ಹೋಗ್ತಾರೆ. ಹಣವನ್ನು ಕೊಡ್ತಾರೆ, ಪ್ರೀತಿಯನ್ನು ಕೊಡ್ತಾರೆ, ಸಮಯವನ್ನು ಕೊಡ್ತಾರೆ. ಹೇಗೆ ಈ ಮರ ತನ್ನ ಹಣ್ಣನ್ನು ಕೊಡ್ತು, ಗಾಳಿಯನ್ನು ಕೊಡ್ತು, ನೆರಳನ್ನು ಕೊಡ್ತು, ಶೆಲ್ಟರ್ ಕೊಡ್ತು. ಆದರೆ ಅದೇ ಮರವನ್ನು ಆ ವುಡ್ಕಟರ್ ಬಂದು ಕಡ್ದು ಹಾಕ್ತಾನೆ. ಆ ಡಿಸ್ಟ್ರಾಯ್ ಆಗುವಾಗಲೂ, ಅದು ಡಿಸ್ಟ್ರಾಯ್ ಆದ್ರೂ ಸಹ ಅದು ಆ ವ್ಯಕ್ತಿಗೆ ಉಪಯೋಗ ಆಯ್ತೇ ಹೊರತು ಅದು ಕೆಡುಕನ್ನು ಬಯಸಲಿಲ್ಲ. ಹಾಗೆಯೇ ಒಳ್ಳೆ ವ್ಯಕ್ತಿಗಳು ಬೇರೆಯವರಿಗೆ ಯಾವತ್ತೂ ಕೆಡುಕನ್ನು ಬಯಸಲ್ಲ. ಆದರೆ ಎಷ್ಟೋ ಸಂದರ್ಭಗಳಲ್ಲಿ ಆ ಒಳ್ಳೆಯ ಒಂದು ವ್ಯಕ್ತಿತ್ವ, ಒಳ್ಳೆಯ ಒಂದು ಮನಸ್ಸು, ಅದನ್ನೇ ಕಡಿಯೋದಕ್ಕೋಸ್ಕರ ಜನ ನಿಂತ್ಕೊಂಡ್ಬಿಡ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ಒಳ್ಳೆಯ ವ್ಯಕ್ತಿಗಳು ಅವ್ರು ಯಾವುದನ್ನು ಕೆಟ್ಟದನ್ನು ಬಯಸೋದಿಲ್ಲ ಬೇರೆಯವ್ರಿಗೆ, ಆದರೆ ಅವ್ರಿಗೆ ಕೆಟ್ಟದ್ದು ಬಯಸೋರು ಹೆಚ್ಚು. ಅಂದರೆ ನಿಮ್ಮಿಂದಲೇ ಸಹಾಯವನ್ನು ಪಡ್ಕೋತಾರೆ, ನೀವು ಕೊಡುವಂಥ ಕೆಲಸದಿಂದ ವೃದ್ಧಿ ಆಗ್ತಾರೆ, ನೀವು ಕೊಡುವ ಹಣದಿಂದ ಅವ್ರಿಗೆ ಹೆಲ್ಪು ಆಗುತ್ತೆ, ನೀವು ಕೊಡುವ ಸಮಯದಿಂದ ಅವರು ಅಭಿವೃದ್ಧಿಯನ್ನು ಹೊಂದುತ್ತಾರೆ. ಆದರೆ ಅದೇ ವ್ಯಕ್ತಿಗಳು ಬಂದು ನಿಮ್ಮ ಪ್ರೊಟೆಕ್ಷನ್ಗೆ ನಿಂತ್ಕೊಳ್ತಾರೆ ಅನ್ನುವುದು ಸತ್ಯವಾಗಲು ಈ ಒಂದು ಕ್ಯಾಲ್ಕುಲೇಷನ್ ಯುಗದಲ್ಲಿ ಸುಳ್ಳು. ಆಯಿತಾ? ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಎಚ್ಚೆತ್ಕೋಬೇಕು. ಅಂದರೆ ಒಳ್ಳೆಯ ವ್ಯಕ್ತಿಗಳು, ನೀವು ವೇಕಪ್ ಅಂತ ಹೇಳ್ತೀನಿ. ಬಿಕಾಸ್ ಇಟ್ ಈಸ್ ನಾಟ್ ವರ್ತ್ ಹೆಲ್ಪಿಂಗ್ ಅ ಪರ್ಸನ್ ಹೂ ಇಸ್ ನಾಟ್ ಗಿವಿಂಗ್ ಯು ಎನಿಥಿಂಗ್ ಬ್ಯಾಕ್. ಇಷ್ಟೊತ್ತು 3 ಕಥೆಯನ್ನು ಕೇಳಿದ್ರಿ. ಶುಗರ್ ಕೇನ್ ಮತ್ತು ವುಡ್ ಕಟರ್ ಆ್ಯಂಡ್ ಟ್ರೀ ಮತ್ತು ಬಾಯ್ ಇನ್ ಅ ಕಾಲೇಜ್ ಅಲ್ವಾ? 3 ಕಡೆ ಒಳ್ಳೆಯ ವ್ಯಕ್ತಿಗಳನ್ನು ಬಳಸ್ಕೊಂಡ್ರೆ ಹೊರತು ಅವ್ರಿಗೆ ವಾಪಸ್ ಯಾರೂ ಕೊಡಲೇ ಇಲ್ಲ, ಹೌದಲ್ವಾ? ಅದೇ ರೀತಿ ಪ್ರಸ್ತುತ ವಾಸ್ತವದಲ್ಲಿ ಇರುವಂಥ ರಿಯಾಲಿಟಿ, ಇದನ್ನು ನಾವು ಗುಡ್ ಪೀಪಲ್ ಎಲ್ಲರೂ ಅರ್ಥ ಮಾಡ್ಕೋಬೇಕು. ಹಾಗೆ ವೇಕಪ್ ಅಂತ ಹೇಳ್ತೀನಿ. ಏನು ಮಾಡಬೇಕು ನೀವು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಹಾಗಲಕಾಯಿ ಗುಣವನ್ನು ಸಹ ನಾವು ಬೆಳೆಸ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಬೇಕು ಅನಿಸುತ್ತೆ. ಅಂದರೆ ಯಾಕೆ ಅಂದರೆ ಹಾಗಲಕಾಯಿನ ಹೆಚ್ಚು ಬಳಸಲ್ಲ ಅಲ್ವಾ? ಯಾಕೆ ಹೇಳಿ? ಅದು ಕಹಿಯಾಗಿರುತ್ತೆ ಅಂತ. ಸೊ ಹಾಗಾಗಿ ಯಾರೆಲ್ಲ ಗುಡ್ ಪೀಪಲ್ ಇದ್ದೀರಲ್ಲ, ಸ್ವಲ್ಪ ಹಾಗಲಕಾಯಿ ಗುಣವನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತೀನಿ. ಅಂದರೆ ಉದಾಹರಣೆಗೆ, ಎಷ್ಟೋ ಸಂದರ್ಭಗಳಲ್ಲಿ ಹೆಚ್ಚು ಹೆಚ್ಚು ಪ್ರೀತಿನ ಕೊಡ್ತಾ ಇರ್ತೀರಾ ನಿಮ್ಗೆ ಯಾರೋ ಇಷ್ಟ ಆದರು ಅಂತ, ಹೆಚ್ಚು ಹೆಚ್ಚು ಹಣ ಸಹಾಯ ಮಾಡ್ತಾ ಇರ್ತೀರಾ ನಿಮ್ಗೆ ಯಾರೋ ಇಷ್ಟ ಆದರು ಅಂತ, ಹೆಚ್ಚು ಹೆಚ್ಚು ಸಮಯವನ್ನು ಕೊಡ್ತಾ ಇರ್ತೀರಾ ನಿಮ್ಗೆ ಯಾರೋ ಇಷ್ಟ ಆದರು ಅಂತ ಅಲ್ವಾ? ಇದೆಲ್ಲವನ್ನು ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡ್ತಾ ಇರ್ತೀರ. ಆದರೆ ಅದು ನಿಮಗೆ ವಾಪಸ್ ಸಿಗದೇ ಇದ್ದಾಗ ನಿಮ್ಮ ಮನಸ್ಸಿನ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ಅದು ಬೀರಿದಾಗ ಅದೇನಾಗುತ್ತೆ, ನಿಮ್ಮನ್ನು ನೀವೇ ಡಿಸ್ರೆಸ್ಪೆಕ್ಟ್ ಮಾಡ್ಕೋತೀರಾ, ನಿಮ್ಮ ಮೇಲೆ ನೀವೇ ಕೋಪ ಮಾಡ್ಕೋತೀರಾ, ನೀವೇ ಕುಗ್ಗಿ ಹೋಗ್ತೀರಾ. ಈ ರೀತಿ ಮಾಡ್ಕೋಬೇಡಿ. ಯಾಕೆ ಅಂತ ಹೇಳಿದ್ರೆ, ನೀವು ಮಾಡಿದ್ದು ಒಳ್ಳೆಯ ಕೆಲಸ, ಆ ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಪ್ರತಿಫಲ ಸಿಗಲೇಬೇಕು. ಆದರೆ ಏನಾಗುತ್ತೆ, ವಾಸ್ತವತೆಯಲ್ಲಿ ಅದು ಆಗ್ತಾ ಇಲ್ಲ. ಸೊ ಹಾಗಾಗಿ ಆ ರೀತಿ ಮಾಡಿ ನೆಗ್ಲೆಕ್ಟ್ ಆಗಿ, ನಾವು ನೆಗ್ಲೆಕ್ಟ್ ಮಾಡಿಸ್ಕೊಳ್ಳೋದಕ್ಕಿಂತ ಹೆಚ್ಚಿಗೆ ಬೀಯಿಂಗ್ ಅಲೋನ್ ಇಸ್ ಬೆಟರ್ ಅಂತ ಹೇಳ್ತೀನಿ. ಅಂದರೆ ಒಳ್ಳೆಯ ವ್ಯಕ್ತಿಗಳು, ನಾವು ಅಲೋನ್ ಆಗಿದ್ರೂ ಪರವಾಗಿಲ್ಲ, ಕಡಿಮೆ ಬಳಕೆ ಆಗಬೇಕು, ಹೆಚ್ಚು ರೆಸ್ಪೆಕ್ಟ್ ಸಿಗಬೇಕು. ಹೇಗೆ ಅಂದರೆ, ಹಾಗಲಕಾಯಿ ಕಡಿಮೆ ಬಳಸ್ತಾರೆ, ಹೆಚ್ಚು ಗೌರವ ಇರುತ್ತೆ ಅದಕ್ಕೆ. ಯಾಕೆ ಅಂದರೆ ಅದರಲ್ಲಿರುವಂಥ ಕಹಿಯ ಗುಣ. ಸೊ ಗುಡ್ ಪೀಪಲ್, ಯು ವಿಲ್ ಹ್ಯಾವ್ ಲಾಟ್ ಆಫ್ ಸ್ವೀಟ್ನೆಸ್, ಲಾಟ್ ಆಫ್ ಜ್ಯೂಸ್, ಬಟ್ ಯು ಆರ್ ಯೂಸ್ಡ್ ಮೋರ್ ಆ್ಯಂಡ್ ರೆಸ್ಪೆಕ್ಟೆಡ್ ಲೆಸ್. ಹೌದಲ್ವಾ? ಸೊ ಹಾಗಾಗಿ ನೆಕ್ಸ್ಟು ನೀವು ಎಷ್ಟೇ ಒಳ್ಳೆಯವರಾಗಿರಿ, ಆ ಒಳ್ಳೆಯತನ, ಆ ಒಳ್ಳೆಯ ಗುಣ ನಿಮ್ಮಲ್ಲಿರಲಿ. ಸಹಾಯ ಮಾಡಬೇಡಿ ಅಂತ ಹೇಳಲ್ಲ. ಆದರೆ ಥಿಂಕ್ ಬಿಫೋರ್ ಯು ರೆಂಡರ್ ಯೋರ್ ಗುಡ್ನೆಸ್, ಬಿಕಾಸ್ ಡಸ್ ಇಟ್ ವರ್ತ್ ಆರ್ ಇಸ್ ಇಟ್ ವ್ಯಾಲ್ಯೂಬಲ್? ಯೋಚನೆ ಮಾಡಿ. ಈ ರೀತಿ ಅನೇಕ ಬಾರಿ ನಿಮಗೂ ಅನಿಸಿರ್ಬೋದಲ್ವಾ? ಸೊ
ಮೈ ಡಿಯರ್ ಗುಡ್ ಪೀಪಲ್, ಬಿ ಅ ಶುಗರ್ ಕೇನ್. ಆದರೆ ಅದನ್ನು ಎಸೆಯೋ ಮಟ್ಟಕ್ಕೆ ನಿಮ್ಮನ್ನು ನೀವು ತಂದ್ಕೋಬೇಡಿ. ಪಾಯಿಂಟ್ ನಂಬರ್ 1. ಗಿವ್ ಲವ್, ಬಟ್ ಲವ್ ಯೋರ್ ಸೆಲ್ಫ್ ಮೋರ್. ಗಿವ್ ಕೇರ್, ಬಟ್ ಫಸ್ಟ್ ಕೇರ್ ಫಾರ್ ಯೋರ್ ಸೆಲ್ಫ್ ಅಂತ ಹೇಳ್ತಾ, ಈ ವಿಚಾರ ನಿಮಗಿಷ್ಟ ಆಗಿದೆ ಅದನ್ನು ಶೇರ್ ಮಾಡಿ. ಎಲ್ಲದಕ್ಕಿಂತ ಹೆಚ್ಚಿಗೆ ಗುಡ್ ಪೀಪಲ್ ವಿಲ್ ಡೂ ಗುಡ್ ಥಿಂಗ್ಸ್ ಓನ್ಲಿ ಅನ್ನೋದು ನನ್ನ ದೃಢವಾದ ನಂಬಿಕೆ. ಸೊ ನಿಮಗದು ಸಿಗದೇ ಇರ್ಬೋದು, ಆದರೆ ಮತ್ತೊಂದು ಇಲ್ಲಿ ಪುಟ್ಟ ಎಕ್ಸಾಂಪಲ್ ಹೇಳ್ತೀನಿ. ಎಷ್ಟೊಂದು ಸಂದರ್ಭದಲ್ಲಿ ಅನ್ಕೋತೀವಿ ನಾವು, ಒಳ್ಳೆಯವ್ರಿಗೆ ಯಾಕೆ ಕಷ್ಟ ಬರುತ್ತೆ ಅಂತ. ಸೊ ಆ ಸಂದರ್ಭದಲ್ಲಿ ನಾವು ಯೋಚನೆ ಮಾಡಬೇಕಾಗಿರೋದು, ಕಷ್ಟ ಒಳ್ಳೆಯವ್ರಿಗೆ ಯಾಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ಅದನ್ನು ಎದುರಿಸುವ ಶಕ್ತಿ, ಧೈರ್ಯ, ಸಾಮರ್ಥ್ಯ ನಿಮಗಿದೆ ಅಂತ ಅದು ಪ್ರೂವ್ ಮಾಡ್ತಾ ಇರುತ್ತೆ ಪದೇ ಪದೇ. ಹಾಗಾಗಿ ಯಾಕೆ ಅಂತ ಹೇಳಿದ್ರೆ, ನೀವು ಅದನ್ನು ಅನುಭವಿಸಿ ಅದರಿಂದ ಹೊರಗೆ ಬಂದಾಗ ಅನೇಕ ಜನರಿಗೆ ಅದು ಸಲ್ಯೂಷನ್ ಆಗಿರುತ್ತೆ. ಸೊ ಹಾಗಾಗಿ ಒಳ್ಳೆಯ ವ್ಯಕ್ತಿಗಳಿಗೆ ಕಷ್ಟಗಳು ಬರ್ತಾನೆ ಇರುತ್ತೆ. ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಒಳ್ಳೆಯತನ, ಒಳ್ಳೆಯ ಗುಣ, ಆ ಒಳ್ಳೆಯ ಮನಸ್ಸು ದೇವರಿಗೆ ಇಷ್ಟ ಆಗಿರುತ್ತೆ. ಸೊ ಹಾಗಾಗಿ ಅವರು ನಿಮಗೆ ಚಾಲೆಂಜಸ್ಗಳನ್ನ ಕೊಡ್ತಾನೆ ಇರ್ತಾರೆ. ಆ ಚಾಲೆಂಜಸ್ನ ಓವರ್ಕಮ್ ಮಾಡಿದಾಗಲೇ ದಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಅದರ್ಸ್ ಟು ಲೀಡ್ ದಿಯರ್ ಲೈಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ನಿಮ್ಗೆ ಅನಿಸಿದ್ದನ್ನು ಮಾಡ್ತಾ ಇರಿ. ಹಾಗೆ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ತಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು, ಟೇಕ್ ಕೇರ್, ನಮಸ್ತೆ.